ಪಟ್ಟಣ ಪಂಚಾಯಿತಿ ತಂದಿದ್ದು ನಾನೇ, ಹಣ ಮಂಜೂರು ಮಾಡಿಸಿದ್ದು ನಾನೇ, ಪಟ್ಟಣ ಪಂಚಾಯಿತಿ ಸದಸ್ಯರ ಗೆಲುವಿಗೆ ಮೂಲ ಕಾರಣ ನಾನೇ ಎಂದು ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ನೆರಳಗುಂಟೆ ಎಸ್ ತಿಪ್ಪೇಸ್ವಾಮಿ ಸ್ಫೋಟಕ ಹೇಳಿಕೆ ನೀಡಿದರು. ಪಟ್ಟಣದ ಬುಧವಾರ ಸುದ್ದಿಗೋಷ್ಠಿಯೊಂದಿಗೆ ಅವರು ಮಾತನಾಡಿ, ಪಟ್ಟಣ ಪಂಚಾಯಿತಿಯ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೆ ತಿಪ್ಪೇಸ್ವಾಮಿಯವರಿಗೆ ನೋಟಿಸ್ ನೀಡುತ್ತಿದೆ ಕೆಳಗಿಳಿಸಿದ್ದಾರೆ. ನಾಯಕನಹಟ್ಟಿ ಹೋಬಳಿಯ ಕಾಂಗ್ರೆಸ್ ನಾಯಕರುಗಳು ಇದ್ದಂಥವರು ಸರಿಯಿಲ್ಲ. ನಾಯಕ ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ. ರಾಜ್ಯ ಸಂಪುಟದಿಂದ ವಜಾ ಮಾಡಿರುವ ನಾಗೇಂದ್ರ ಮತ್ತು ಕೆಎನ್ ರಾಜಣ್ಣರವರನ್ನು ತನಿಖೆ ನಡೆಸದೆ ಸಚಿವ ಸ್ಥಾನದಿಂದ ವಜಾ ಮಾಡಿದ್ದಾರೆ. ಇದು ನಾಯಕ ಮತ್ತು ಮಾದಿಗ ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ. ನಾಯಕ ಸಮುದಾಯ ಮತ ಬೇಕು, ನಮ್ಮವರು ಅಧಿಕಾರದಲ್ಲಿ ಇರುವುದು ಬೇಡವಾ ಎಂದು ಖಡಕ್ ಆಗಿ ಮಾತನಾಡಿದರು. ನಾಯಕನ ಸಮುದಾಯವನ್ನು ವೋಟ್ ಬ್ಯಾಂಕಿಂಗ್ ಆಗಿ ರಾಜಕಾರಣಕ್ಕೆ ಬೆಳೆಸಿಕೊಂಡಿದ್ದಾರೆ ಎಂದು ಆರೋಪ ಮಾಡಿದರು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಪಂಚ ಗ್ಯಾರಂಟಿಯಿಂದ ಕಾಂಗ್ರೆಸ್ ಸರ್ಕಾರ ದಿವಾಳಿಯಾಗಿದೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಪತನವಾಗುವುದು ಗ್ಯಾರಂಟಿ ಎಂದು ಭವಿಷ್ಯ ನುಡಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ವಕೀಲ ಬೋರಯ್ಯ, ದೊರೆಸ್ವಾಮಿ, ವಿಡಿ ಬೋರಯ್ಯ ಹಾಗೂ ಇತರರು ಇದ್ದರು. ವರದಿ ಹರೀಶ್ ನಾಯಕನಹಟ್ಟಿ. ಪಟ್ಟಣ ಪಂಚಾಯತಿ ನಾನು MLA ಆದಾಗ ಅದನ್ನ ಪಟ್ಟಣ ಪಂಚಾಯತಿ ಮಾಡಿಸ್ಕೊಟ್ಟೆ. ಆಮೇಲೆ ಮತ್ತೆ ಅದಕ್ಕೆ ದುಡ್ಡನ್ನು ರಿಸರ್ವೇಷನ್ ಆಗಿ ನಾನೇ ಇಡಿಸ್ಕೊಟ್ಟೆ. ಆಮೇಲೆ ಪಟ್ಟಣ ಪಂಚಾಯತಿ ಮೆಂಬರ್ಗಳು ಗೆಲ್ಲಬೇಕಾದ್ರೆ ಪ್ರತಿ ಮನೆಗೆ ಹೋಗಿದ್ದೀವಿ. ವಾರ್ಡ್ ವೈಸ್ ಹೋಗಿ ಎಲ್ಲರೂ ಕನ್ವಿನ್ಸ್ ಮಾಡಿ ಈ ಸಾರಿ ಇಂಥದ್ದೇ ಗೆಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಇಡೀ ನಾಗನಹಟ್ಟಿ ಪಟ್ಟಣ ಪಂಚಾಯತಿ ಹಳ್ಳಿಗಳು ಏನಿದೆ ಎಲ್ಲ ಕಡೆ ತಿರುಗಾಡಿ ಸುತ್ತಾಡಿ ನಾನು ಅವ್ರನ್ನ ಗೆಲ್ಲಿಸಿದೆ. ಅನಿವಾರ್ಯ ಕಾರಣದಿಂದ ನಾನು ಬೇರೆ ಕಡೆ ಹೋದೆ. ನಾನೇನು ಅವ್ರನ್ನ ನನ್ನ ಎಲೆಕ್ಷನ್ ನಿಂತಾಗ ನನಗೆ ಓಟ್ ಹಾಕ್ರಪ್ಪ ಅಂತ ಯಾರನ್ನೂ ಕೇಳಿ ಬಿಡು, ಅವ್ರು ತಿಳ್ಕೊಂಡು ಓಟ್ ಮಾಡ್ತಾರೆ ಅಂದ್ಕೊಂಡು. ಮನುಷ್ಯರಾಗಿದ್ದರೆ ಮನುಷ್ಯತ್ವ ಇದ್ದಿದ್ರೆ ಅವ್ರು ಮಾಡೋಕ್ಕೆ ಹೋಗಲಿಲ್ಲ. ನನ್ನ ವಿರುದ್ಧವಾಗೇ ಮಾಡಿದರು. ಆದರೂ ನಾನು ವಿರುದ್ಧವಾಗಿ ಮಾಡಿದರು ಅಂತ ನಾನು ಯಾರನ್ನೂ ಅನ್ನಕ್ಕೆ ಹೋಗಲಿಲ್ಲ. ಈಗ ಮೊನ್ನೆ ಏನಾಗಿದೆ, ಪಟ್ಟಣ ಪಂಚಾಯತಿಯಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷನ ನಾಯಕರು ಮಾಡಿದ ಮೇಲೆ ನೀನು ಅವ್ರು ತೆಗಿಬೇಕಾದ್ರೆ ಅವ್ನಿಗೆ ನೋಟಿಸ್ ಕೊಡಬೇಕು. ನೋಟಿಸು ಕೊಟ್ಟಿಲ್ಲ. ಏನಪ್ಪ ನೀನು ಅವಧಿ ಮುಗೀತು, ರಾಜೀನಾಮೆ ಕೊಡೋಂತ ಅಂತ ಕೇಳಿಲ್ಲ, ಏನೂ ಇಲ್ಲ. ಇದ್ದಕ್ಕಿದ್ದಾಗೇನೆ ಅವನ್ನ ತೆಗೆದುಬಿಟ್ಟು ಬೇರೆಯವ್ರನ್ನ ಆಯ್ಕೆ ಮಾಡಿದ್ರು. ಯಾರನ್ನ? ಬೇರೆಯವ್ರನ್ನ ಆಯ್ಕೆ ಅವರು ನಮ್ಮ ಸ್ನೇಹಿತ, ನಾನು ಗೆಲ್ಲಿಸ್ತೇನೆ ಅವನನ್ನು ಆಯ್ಕೆ ಮಾಡಿದರೆ ಇದು ಕಾನೂನು ವಿರುದ್ಧವಾಗಿರ್ತಕ್ಕಂಥ ಕೆಲಸವನ್ನು ಇವರೆಲ್ಲ ಮಾಡಿದ್ರು. ಯಾರು ಹೇಳಿದ್ರು ನಿಮ್ಗೆ ಮಾಡಂತ? ಅಂದರೆ ನಾಗನಹಟ್ಟಿ ಹೋಬಳಿಯಲ್ಲಿ ಇರ್ತಕ್ಕಂಥ ನಾಯಕರೆಲ್ಲ ಕಾಂಗ್ರೆಸ್ನಾಗ ಇರ್ತಕ್ಕಂಥವ್ರು ಸರಿ ಇಲ್ಲ ಅಂತ. ನೀವೇ ನಾಗನಹಟ್ಟಿ ಹೋಬಳಿಯಲ್ಲಿ ಇರ್ತಕ್ಕಂಥವ್ರಿಗೆಲ್ಲನೂ ಅವಮಾನ ಮಾಡ್ದಂಗೆ ಆಯ್ತು. ನಾಯಕರಿಗೆಲ್ಲ ನೀವು ಯಾರು ಮಾಡಿದ್ದು? ಕಾಂಗ್ರೆಸ್ನವ್ರು ಮಾಡ್ದಂಗೆ ಆಯಿತು, ಅವಮಾನ ಮಾಡ್ದಂಗೆ ಆಯಿತು ನಾಯಕರಿಗೆಲ್ಲ. ಮತ್ತು ರಾಜ್ಯದಲ್ಲಿ ರಾಜಣ್ಣ ಮಂತ್ರಿ ಆಗಿದ್ದ, ಆತನ್ನ ಇದ್ದಕ್ಕಿದ್ದಂಗೆ ರಾಜ್ಯಪಾಲರಿಗೆ ಹೇಳಿ ವಜಾ ಮಾಡಿಸ್ಬಿಟ್ರು. ಆಮೇಲೆ ನಾಗೇಂದ್ರನ, ಅಂದರೆ ಕಾಂಗ್ರೆಸ್ನವರಿಗೆ ಓಟ್ ಹಾಕಕ್ಕೆ ಮಾತ್ರ ನಾಯಕರು ಬೇಕು. ಮತ್ತೆ ಅಧಿಕಾರ ಯಾವುದನ್ನು ಕೊಟ್ಟಾಗ ಅವ್ರು ಭಾಳ ದಿವಸ ಅಧಿಕಾರದಲ್ಲಿ ಇರೋಕ್ಕೆ ಬಿಡೋದಿಲ್ಲ ಇವರು. ಅಂಥ ಪ್ರವೃತ್ತಿ ಕಾಂಗ್ರೆಸ್ನವ್ರದ್ದು. ಇದೆಲ್ಲ